ಹಾಯ್ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. IPL 2025 ಮೆಗಾ ಆಕ್ಷನ್ನಲ್ಲಿ ನಮ್ಮ RCB ತಂಡ ಭುವನೇಶ್ವರ್ ಕುಮಾರ್ ಅವರನ್ನು ಬರೋಬ್ಬರಿ 10.75 ಕೋಟಿ ರೂಪಾಯಿಯನ್ನು ಕೊಟ್ಟು ತಂಡಕ್ಕೆ ಖರೀದಿ ಮಾಡಿಕೊಳ್ತು. ಇದೀಗ ನಮ್ಮ RCB ತಂಡಕ್ಕೆ ಬಂದ ಮೇಲೆ ಭುವನೇಶ್ವರ್ ಕುಮಾರ್ ಅಬ್ಬರದ ಬೌಲಿಂಗನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದೀಗ ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯಲ್ಲಿ ಹ್ಯಾಟ್ರಿಕ್ ವಿಕೆಟನ್ನು ಪಡೆದು ಮಿಂಚಿದ್ದಾರೆ. ಈಗಾಗಲೇ ನಮ್ಮ RCB ತಂಡಕ್ಕೆ ಬಂದಿರುವಂಥ ಪ್ಲೇಯರ್ಸ್ಗಳಲ್ಲಿ ಲಿಯಮ್ ಲಿವಿಂಗ್ಸ್ಟನ್ ಅವರು ಕೇವಲ 15 ಬಾಲ್ಗಳಲ್ಲಿ ಅರ್ಧಶತಕವನ್ನು ಸಿಡಿಸಿದ್ದಾಯಿತು. ರಜತ್ ಪಾಟಿದಾರ್ ಅವರು ಇದೇ ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯಲ್ಲಿ ಹ್ಯಾಟ್ರಿಕ್ ಅರ್ಧಶತಕಗಳನ್ನು ಸಿಡಿಸಿದ್ದಾಯಿತು. ಜಾಕೋಬ್ ಬೆಥೆಲ್ ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ T20 ಪ್ರದರ್ಶನವನ್ನು ತೋರಿ 37 ಬಾಲ್ಗಳಲ್ಲಿ ಅರ್ಧಶತಕವನ್ನು ಸಿಡಿಸಿದ್ದಾಯಿತು. ಇದೆಲ್ಲದರ ಬಗ್ಗೆ ಈಗಾಗಲೇ ನಮ್ಮ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಆಗಿದೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು ಅಂದರೆ ನೀವು ವಿಡಿಯೋನ ನೋಡಿ ಮಾಹಿತಿಯನ್ನು ಪಡ್ಕೊಳ್ಬೋದು. ಇದೀಗ ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯಲ್ಲಿ ಉತ್ತರ ಪ್ರದೇಶ್ ತಂಡದ ನಾಯಕನಾಗಿ ತಂಡವನ್ನು ಮುನ್ನಡೆಸ್ತಾ ಇರುವಂಥ ಭುವನೇಶ್ವರ್ ಕುಮಾರ್ ಅವರು ಜಾರ್ಖಂಡ್ ವಿರುದ್ಧದ ಪಂದ್ಯದಲ್ಲಿ 17ನೇ ಓವರ್ನಲ್ಲಿ ಹ್ಯಾಟ್ರಿಕ್ ವಿಕೆಟ್ಗಳನ್ನು ಪಡೆದು ಮಿಂಚಿದ್ದಾರೆ. ಜೊತೆಗೆ ಮುಂದಿನ 3 ಬೌಲ್ಗಳನ್ನು ಕೂಡ ಮೇಡಿಯನ್ ಮಾಡಿದ್ದಾರೆ. ಇದರಿಂದಾಗಿ ಈ ಓವರ್ ಮೇಡಿಯನ್ ಆಗುವುದರ ಜೊತೆಗೆ 3 ವಿಕೆಟ್ಗಳು ಸಿಕ್ಕಿವೆ, ಅದು ಕೂಡ ಹ್ಯಾಟ್ರಿಕ್ ವಿಕೆಟ್ಸ್ಗಳು. ಇದರಿಂದಾಗಿ ನಮ್ಮ RCB ತಂಡದ ಫ್ಯಾನ್ಸ್ಗಳಿಗೆ ಒಂದು ನಂಬಿಕೆ ಅಂತೂ ಬಂದಿರುತ್ತೆ. ಈ ಬಾರಿ ಭುವನೇಶ್ವರ್ ಕುಮಾರ್ ಅವರು RCB ತಂಡದ ಪರವಾಗಿ ಅಬ್ಬರದ ಬೌಲಿಂಗನ್ನು ಮಾಡಬಹುದು ಅಂತ. ಇವರು ಅಬ್ಬರದ ಬೌಲಿಂಗ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ನಮ್ಮ RCB ತಂಡ ಸುಮಾರು ವರ್ಷಗಳಿಂದ ನಮ್ಮ RCB ತಂಡಕ್ಕೆ ಆಡಿದಂತಹ ಮೊಹಮ್ಮದ್ ಸಿರಾಜ್ ಅವರನ್ನು ಆಕ್ಷನ್ಗೆ ಬಿಟ್ಟು ಭುವನೇಶ್ವರ್ ಕುಮಾರ್ ಅವರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬೌಲಿಂಗ್ ಮಾಡೋದಕ್ಕೆ ಬೇಕಾದಂಥ ಸ್ಕಿಲ್ಗಳನ್ನು ಹೊಂದಿದ್ದಾರೆ ಅನ್ನೋ ಕಾರಣಕ್ಕಾಗಿ ಇವರನ್ನು ನಮ್ಮ RCB ತಂಡ 10.75 ಕೋಟಿ ರೂಪಾಯಿಯನ್ನು ಕೊಟ್ಟು ಈ ಬಾರಿಯ ಆಕ್ಷನ್ನಲ್ಲಿ ಖರೀದಿ ಮಾಡಿದೆ. ನಿಮ್ಮ ಪ್ರಕಾರ ನಮ್ಮ RCB ತಂಡದಲ್ಲಿ ಭುವನೇಶ್ವರ್ ಕುಮಾರ್ ಅವರು ಅಬ್ಬರಿಸಬಹುದಾ? ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ.